ಸ್ಟೇಜ್ ಮೇಲೆ ಹೋಗ್ತಾ ಇದೀವಿ. ಕೇಕ್ ಆರ್ಡರ್ ಮಾಡ್ತಿದ್ದಾರೆ. ತಿನ್ನಕ್ ಬಂದಿದೀವಿ. ಸಿಸ್ಟರ್ ಎಲ್ಲರೂ ಪ್ರಿಚರ್ ಬಂದ್ರೆ ಸೊ Hey guys, welcome back to our YouTube channel Crazy Sisters Tej and Diksha. So guys, ನಾವು ಇವತ್ತು princess ತರ ರೆಡಿ ಆಗಿದ್ವಿ ಇಬ್ರು. And eyeliner ಸಂಧ್ಯಾ ಅಕ್ಕ ಹಾಕಿದ್ದು. ಸಂಧ್ಯಾ ಅಕ್ಕ ಬಂದಿದ್ದಿಲ್ಲ ಅಂದ್ರೆ ನಾನು ಐಲೈನರೇ ಹಾಕ್ತಿದ್ದಿಲ್ಲ. ಹಲೋ ಗೈಸ್, ನಾನು ಹಾಕ್ತೀನಿ ಅಂದ್ರೆ ನಾನು ಮಾತ್ರ ಬೇಡವಂತ ಅವಳಿಗೆ. ನನಗೆ ಇಷ್ಟ ಇಲ್ಲ ಐಲೈನರ್ ಪ್ರಿಚರ್ ಬಂದ್ರೆ ಸೊ my hair is hairing by the way. ಏನು ಮಾಡಿಲ್ಲ, ನಮ್ಮ ಅಕ್ಕ ಫೇಕ್ ಆಗಿ ಮಾಡ್ಕೊಂಡಿದ್ದಾಳೆ. ನೆನ್ನೆ ನನಗಂತ ಆರ್ಡರ್ ಮಾಡಿರೋ ಹೀಟ್ಲೆಸ್ ಕರ್ಲ್ಸ್ 10 ನಿಮಿಷ ಹಾಕಿದ್ ಗೈಸ್, 10 ನಿಮಿಷ ಅದರಿಂದ ಕೂಡ ಬಿಡಿಸಿದ್ದೀನಿ. ಅದನ್ನು ಮಸ್ತ್ ಆಗಿದೆ. ಸೊ ಅದೆಲ್ಲ ಚೆನ್ನಾಗಿ ಬಂದಿದೆ ಅಷ್ಟೇ. ಸೊ ನಾನು ಡೈಸನ್ ಇಂದ ಕರ್ಲ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ತರ ರೆಡಿ ಆಗಿದ್ದೀವಿ. ಹೆಂಗೆ ಕಾಣ್ತಿದೀವಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದು ಚೆನ್ನಾಗಿದ್ದಾರೆ ಅಂತ ಆಚೆ ತೋರಿಸ್ತೀವಿ ಔಟ್ಫಿಟ್ ಹೋಗ್ತಾರೆ. ಇದು ನನ್ನ 16th ಬರ್ಡೇ ಡ್ರೆಸ್, ಇದು ನನ್ನ 17th ಬರ್ಡೇ ಗಿಫ್ಟ್. ಇದು ವೆರಿ ಸ್ಪೆಷಲ್ ಡ್ರೆಸ್. 18th ಇದೆ, 19th ಇದೆ. ಯಾಕೆ ಅಷ್ಟು ಹೋಗ್ತಿದೆ ಸೈಡ್ಗೆ ಇಲ್ಲಿ? ಸೊ ಗೈಸ್, ಸೊ ಇವತ್ತು ಒಂದು ರಿಸೆಪ್ಷನ್ ಇದೆ. ಅದು ಬಂದ್ಬಿಟ್ಟು ನನ್ನ ಸ್ಕೂಲ್ ಸೀನಿಯರ್ದು. ಸೊ ಇಷ್ಟೊಂದು ದಿನ ಆಮೇಲೆ ಹೋಗ್ತಾ ಇದೀವಿ. ಅದಕ್ಕೆ ಇವಳನ್ನ ಕರ್ಕೊಂಡು ಹೋಗ್ತಿದ್ವಿ, ಇಲ್ಲಾಂದ್ರೆ ಇವಳನ್ನ ಬಿಟ್ಬಿಟ್ಟು ಹೋಗ್ತಿದ್ದೆ. ಸೊ ಕರ್ಕೊಂಡು ಹೋಗ್ತಾ ಇದೀನಿ, ಹೋಗ್ಲಿ ಪಾಪ ಅಂತ ಅಂದ್ಬಿಟ್ಟು. ಸೊ ನನ್ನ ಸ್ಕೂಲ್ ಸೀನಿಯರ್ಸ್ ಎಲ್ಲರೂ ಬಂದಿರ್ತಾರೆ. ಆ್ಯಂಡ್ ನಂಗೆ ಒಬ್ರು ಗೊತ್ತಿಲ್ಲ. ಒಬ್ರು ಗೊತ್ತಿಲ್ವಾ? ಒಬ್ರು ಗೊತ್ತಿದ್ದಾರೆ ಇವ್ರಿಗೆ. ಎಷ್ಟು ಜಗಳ ಆಡ್ತಾರೆ ಇಬ್ರು. ಸೊ ಗೈಸ್, ಆ್ಯಕ್ಚುಲಿ ವ್ಲಾಗ್ ಮಾಡೋದ ಬೇಡವಾ ಗೊತ್ತಿಲ್ಲ. ಮೇ ಬಿ ಎಲ್ಲರೂ ಕಂಫರ್ಟಬಲ್ ಇರೋಲ್ಲ ವ್ಲಾಗಲ್ಲಿ. ಬಟ್ ನಮ್ಮ ವ್ಲಾಗ್ ನಾವು ಮಾಡ್ತಿರ್ತೀವಿ. ಅವ್ರು ಬರ್ತಾರೆ, ಅವ್ರು ಓಕೆ ಅಂತ ಅಂದರೆ ಕಂಫರ್ಟಬಲ್ ಇದ್ದಾರೆ ಅಂದರೆ ಅವ್ರನ್ನ ತೋರಿಸ್ಬಿಟ್ಟು ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಇಲ್ಲಾಂದರೆ ನಾರ್ಮಲ್ ವ್ಲಾಗ್ ಇರುತ್ತೆ. ಸೊ ಲೆಟ್ಸ್ ಗೋ. ನಾನು ಔಟ್ಫಿಟ್ ನೋಡಿ ನೀವು ಹೋಗ್ತಿದ್ದೀವಿ. ಕೇಕ್ ತಗೋ ಬಂದಿದ್ದೀವಿ, ಕಟ್ ಮಾಡ್ಸೋಣ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಲೋಹಿತ್ ಹಾಯ್ ಇವನು ಬ್ಲಾಗ್ ಮಾಡೋ ಅಂದ್ಬಿಟ್ಟು ನೋಡ್ಸ ಸೊ ಬಂದಿದ್ದೀವಿ. ಹೇ ಗಾಯ್ಸ್, ಸೊ ಯಲಹಂಕಲ್ ಮದುವೆ ಇತ್ತು. ಸೊ ಅಲ್ಲಿಂದ ಬಂದ್ವಿ, ಟ್ರಾಫಿಕ್ ಇತ್ತು ಫುಲ್ಲು. ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕುಡಿದ್ವಿ. ಆ್ಯಂಡ್ ದೆನ್ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ವಿಶ್ ಮಾಡೋಣ ಅಂತ ಹೋದ್ವಿ. ಸ್ಟೇಜ್ ಮೇಲೆ ಹೋಗ್ತಾ ಇದೀವಿ. ದಿಸ್ ಇಸ್ ದಿ ಕೇಕ್. ಕೇಕ್ ಕಟ್ ಮಾಡಿದ್ರು ಬರೀ ಇಂಥದೆಯಾ ಗೈಸ್, ಅವ್ರು ಕಟ್ ಮಾಡಿರ್ತಿದ್ದಾರೆ. ಕೇಕ್ ಕಟ್ ಮಾಡೋ ಎಕ್ಸ್ಪರ್ಟ್ ಅನ್ಸುತ್ತೆ ಇವರು. ಸರ್ಜರಿ ಕೇಕ್ ಆರ್ಡರ್ ಮಾಡ್ತಿದ್ದಾರೆ. ತಿನ್ನಕ್ ಬಂದಿದ್ದೀವಿ. ಸಿಸ್ಟರ್ ಲೈನ್ ಹಾಕ್ಬಿಟ್ಟಿದ್ದೀವಿ ಗೈಸ್. ಅಷ್ಟು ಬ್ಲಾಗ್ ಇಲ್ಲ ಇವತ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಸೂಪರ್. ನನಗೆ ಕೂದಲು ಹಿಂಗಿದ್ರೆ ಆಗಬೇಕು ನಂಗೆ ಅವಾಗಿಂದ ಮಾಡ್ಬೇಕಂತ ಅನಿಸುತ್ತೆ. ಸೊ ಗೈಸ್, ಇವಾಗ ಊಟ ಮಾಡಕ್ಕೆ ಬಂದ್ವಿ. ಸೊ ಊಟ ಎಲ್ಲನೂ ಚೆನ್ನಾಗೇ ಇತ್ತು. ಸೊ ಊಟ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ. ಊಟ ಆಯಿತು. ನನ್ನ ಐಲೈನರ್ ಚೆನ್ನಾಗಿದೆ ಗೈಸ್. ನನ್ನ ಐಲೈನರ್ ಅದು ಹಾಕಿ ಬೇರೆ ಯಾವಾರು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಸೊ ಆ್ಯಕ್ಚುಲಿ ಬೈ ದ ವೇ ಈ ಬ್ಲಾಗಲ್ಲಿ ಮುಂದೆ ಮಾಡಿರ್ತೀನಿ. ಆ್ಯಕ್ಚುಲಿ ಈ ಬ್ಲಾಗಲ್ಲಿ ಏನು ಅಷ್ಟೊಂದು ಇಲ್ಲ ಬೈ ದ ವೇ. ಪ್ಲಸ್ ನಾನು ರೀಲ್ಸ್ ಕೂಡ ಮಸ್ತಾಗಿ ಮಾಡೋಣ ಅಂದ್ಕೊಂಡೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಲೈಟಿಂಗ್ ಅಷ್ಟೊಂದಿಲ್ಲ ಅಲ್ಲ. ಇಲ್ಲಿದ್ದೀನಿ ನಾನು, ವೀಡಿಯೋ ತೆಗಿತೀವಿ ಬಾ, ಎಡಿಟ್ ಮಾಡ್ತೀನಿ ಎಲ್ಲ ಹೇಳಿದ್ರೇನು ಮಾತಾಡೋರು ಮಾಡ್ತಿಲ್ಲ. ಮಾಡಿದ್ರೆ ತೊಪ್ಪೆ ಥರ ಮಾಡ್ತಿದ್ದಾರೆ, ತೊಪ್ಪೆ ಥರ ಡ್ಯಾನ್ಸು ಥರ ಚೆನ್ನಾಗಿಲ್ಲ. ಶಳ ನಾವು ಫುಲ್ಲು ಫೋಟೋಶೂಟ್ ವೀಡಿಯೋ ಶೂಟ್ ಮಾಡ್ತಿದ್ವಿ. ಸೊ ಮನೆಗೆ ಹೋಗ್ಬೇಕು ಗೈಸ್ ಇವಾಗ. ಇಲ್ಲೇ ಎಂಡ್ ಮಾಡೋಣ, ಏನೋ ವ್ಲಾಗ್ ಇಲ್ಲ ಗೈಸ್. ಆ್ಯಸ್ ಯೂಶುವಲ್ ವಿ ಫಾರ್ಗಾಟ್ ಟು ಎಂಡ್ ದ ವ್ಲಾಗ್ ಆ್ಯಂಡ್ ಐ ಆಮ್ ವ್ಲಾಗಿಂಗ್ ನೌ ಗೈಸ್. 2 ದಿನ ಇಂಟರ್ನ್ಶಿಪ್ಗೆ ಹೋಗ್ಬಿಟ್ಟು ಇಂಗ್ಲೀಷ್ ಬರ್ತಾರೆ, ಇಂಗ್ಲೀಷೇ ಬರ್ತಿದೆ ಬಾಯಿಗೆ. ಸೊ ಗೈಸ್, even though I don't speak much over there,
ಸೊ ವ್ಲಾಗ್ ಎಂಡ್ ಮಾಡಿಲ್ಲ ಆಸ್ ಯೂಶುವಲ್, ಯಾಕಂದ್ರೆ ಮನೆಗೆ ಲೇಟಾಗಿ ಬಂದ್ವಿ ಆ್ಯಂಡ್ ಬಂದ ತಕ್ಷಣ ಡ್ರೆಸ್ ಬಿಚ್ಚಬೇಕಿತ್ತು ಬಿಕಾಸ್ ಹುಳಗಳು ಹತ್ಬಿಟ್ಟಿತ್ತು ಡ್ರೆಸ್ಗೆ. ಸೊ ಮನೇಲಿ ಹುಳ ಆಗಿತ್ತು. ಆಮೇಲೆ ಎತ್ತು ಬಿಸಾಗ ಜಾಗ ಎಲ್ಲ ಗೈಸ್ ಅಂದ್ರು ಜಾಗ ಇಬ್ರು ಕುತ್ಕೊಂಡ್ರೆ ಇನ್ನೇನು ಗೈಸ್ ಆಗುತ್ತೆ. ಸೊ ನಾವು ಹಿಂಗೆ ಮಾಡ್ತಿದ್ದೀವಿ ಬಿಕಾಸ್ ವಿಡಿಯೋ ಲೆಂತ್ ಇಲ್ಲ ಅದಕ್ಕೆ ಏನೋ ನಾವು ಮಾತಾಡ್ತಿದ್ದೀವಿ. ಆ್ಯಂಡ್ ಗೈಸ್ ಮದುವೆ ಬಗ್ಗೆ ಹೇಳ್ಬೇಕಂತಂದ್ರೆ ನನ್ನ ಕ್ಲಾಸ್ ಅಲ್ಲ, ಬಟ್ ಶಿ ಇಸ್ ಮೈ ಸೀನಿಯರ್ ಆ್ಯಂಡ್ ಸ್ಕೂಲ್ ಅವ್ರದ್ದು. ಸೊ ಸ್ಕೂಲ್ ಅವ್ರದ್ದು ಆ್ಯಂಡ್ ಸಿಮಿಲರ್ ಟು ರಮೇಶ್ ಅವ್ರದ್ದು ಫಸ್ಟ್ ಮದುವೆ ಅಂತಂದರೆ. ಸೊ ಇವ್ರದ್ದು ಆ್ಯಂಡ್ ಅವ್ರು ವ್ಲಾಗ್ ಮಾಡಬೇಡ ಅಂತಂದರು. ಸೊ ಅದಕ್ಕೆ ಅವ್ರನ್ನ ತೋರಿಸಿಲ್ಲ. ಬಟ್ ಐ ಆಮ್ ಹ್ಯಾಪಿ ಫಾರ್ ಹರ್ ಆ್ಯಂಡ್ ಐ ವಿಶ್ ಹರ್ ಹ್ಯಾಪಿ ಮ್ಯಾರಿಡ್ ಲೈಫ್. ಆ್ಯಂಡ್ ಇಟ್ ವಾಸ್ ನೈಸ್ ಮೀಟಿಂಗ್ ಆಲ್ ಮೈ ಸ್ಕೂಲ್ ಸೀನಿಯರ್ಸ್. ಸೊ ಈ ಕಾರಲ್ಲಿ ಹೋದ್ವಲ್ಲ, ಇಟ್ ವಾಸ್ ಫನ್. ಅವ್ರ ಜೊತೆ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಯಾ ಗೈಸ್, ನಮ್ಮ ಕ್ಲಾಸ್ ಅವರು ಎಲ್ಲರೂ ಮೀಟ್ ಮಾಡಬೇಕು, ಬಟ್ ಎಲ್ಲರೂ ಬ್ಯುಸಿ ಇರ್ತಾರೆ. ಸೊ ನೋಡೋಣ, ಮೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಯಾ ಗೈಸ್, ಅಷ್ಟೇ ಈ ವ್ಲಾಗಲ್ಲಿ. ಅವಳೇನೋ ಮಾಡ್ತಾ ಇದ್ದಾಳೆ. ಸ್ಕೂಲ್ ಇವತ್ತ ಫಸ್ಟ್ ಡೇ. ಏನು ಡಿಸ್ಟರ್ಬ್ ಮಾಡ್ದವ್ರು ಗೊತ್ತಾಗಾಯ್ತು ನಮ್ಮಕ್ಕ. ಹೆಂಗಿತ್ತು ನನ್ನ ಜೊತೆ ಬಂದ್ಬಿಟ್ಟು ಪ್ಲೀಸ್ 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 ಕರ್ಕೊಂಡು ಹೋಗೋ ಅನ್ನೋ ಸರಿ. ಹೇಳ್ಬೇಕು ಇಂಥ ಲೆವೆಲ್ಗೆ ಸುಳ್ಳು ಹೇಳ್ಬೇಕು. ಹಲೋ ಹೇಳಿಲ್ವಾ ನೀನು ಕರ್ಕೊಂಡು ಅಂತ, ಯಾವ ಮದ್ವೆಗೂ ಹೋಗಿಲ್ಲ ಅಂತ. ಆ್ಯಂಡ್ ಗೈಸ್ ನನ್ನ ಮುಖ ಮೊನ್ನೆ ತಾನೇ ಫುಲ್ ಕ್ಲಿಯರ್ ಆಗಿತ್ತು ಚೆನ್ನಾಗಿ. ಇಲ್ಲಿ ನೋಡಿ ಪಿಂಪಲ್. ಮದುವೆ ಫಂಕ್ಷನ್ನು ಏನಾದರೂ ಇಂಪಾರ್ಟೆಂಟ್ ಚೆನ್ನಾಗಿರೋವ ಯಾವಾಗ ಚೆನ್ನಾಗಿ ಕಾಣಬೇಕು ಅವಾಗೆ ಕೆಟ್ಟದಾಗಿರುತ್ತೆ. ಕೂದಲು ಕೂಡ ಸರಿಯಾಗಿ ಆಗಲ್ಲ. ಯಾವಾಗ ಆಗಬೇಕು ಹಾಗೆ. ಮನೇಲಿದ್ರೆ ವಾವ್ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ ಎರಡು ಒಂದೇ. ಸೊ ನಿಮಗೂ ಹಿಂಗೆ ರಿಲೇಟಬಲ್ ಅಂದರೆ ಕಮೆಂಟ್ ಮಾಡಿ. ಸೊ ಅಷ್ಟೇ ಗೈಸ್, ಮತ್ತೆ ಸಿಗೋಣ ಆದಷ್ಟು ಬೇಗ. ಒಂದ್ ಮದ್ವೆ ಇದೆ. ಸೊ ಗೆಸ್ ಮಾಡ್ತೀರಿ ಯಾರ್ ಮದ್ವೆ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬೈ ಗೈಸ್. ನನ್ನ ತಂಗಿ ನಮ್ಮ ತಳ್ಬಿಟ್ಲು.